ಜನಪರ ನ್ಯಾಯಪರ. ತುಮಕೂರಿನಲ್ಲಿ ನಡೆದ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಸಭೆಗೆ ಆಗಮಿಸಿದ್ದ ರಾಜ್ಯಾಧ್ಯಕ್ಷರು ಆದ ಮಹೇಂದ್ರ ಕುಮಾರ್ ಆಗಮಿಸಿ ಈ ದಿನದ ಮಾನವ ಹಕ್ಕುಗಳ ಬಗ್ಗೆ ನೂತನ ಸದಸ್ಯರಿಗೆ ತಿಳುವಳಿಕೆ ನೀಡಿದರು. ಹಾಗೂ ಈ ದಿನದಂದು ರಾಜ್ಯಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ವತಿಯಿಂದ ಪ್ರತಿಯೊಬ್ಬ ಮಹಿಳೆಯರಿಗೂ ಪ್ರತಿ ತಿಂಗಳು 100 ರೂಪಾಯಿ RD ಹಾಕಲಾಗುತ್ತದೆ ಎಂದು ಹೇಳಿದರು. ಹಾಗೂ ಉದ್ಯೋಗ ಮೇಳವು ತುಮಕೂರು ಜಿಲ್ಲೆಯಲ್ಲಿ ನಡೆಸುವುದಾಗಿ ಹೇಳಿದರು. ವರದಿ ಶ್ರೀಕಾಂತ್. ನಾನು ಹೇಳ್ತಿದ್ದೀನಿ, ನಾನು 5-6 ವರ್ಷ ಜೊತೆಗೆ ಓಡಾಡ್ಬೇಕು. ಆಮೇಲೆ ನಾನೇನೋ ಕ್ಯಾಶ್ ಕೊಡ್ತೀನಿ, ನನಗೆ ಏನೋ ಒಂದು ಕಾರ್ಯ ಮಾಡಬೇಕಂತಿದ್ದೀನಿ, ಒಂದು ಟ್ರಸ್ಟ್ ಮಾಡ್ತೀನಿ, ಒಂದು ಫಂಡ್ಸು ಹಾಕ್ಕೊಡ್ತೀನಿ, ನಡೆಸ್ಕೊಂಡು ಅದು ಅದೇ ನೀವು ಕೂಡ ನಾನು ಕಾಣ್ತೀನಿ. ದಯವಿಟ್ಟು ಹೇಳ್ತೀನಲ್ಲ, ನಾನು ಮುಂದೋಟ ನೀರು ಕೊಡಬೇಕು. ನಾನು ಹೇಳೋದು ಗೊತ್ತಾ, ನಿಮ್ಮ ಸಮಸ್ಯೆಗಳಿಂದ ನೀವು ಅಟ್ಲೀಸ್ಟು ನಾವು ತ್ಯಾಗ ಮಾಡೋದ್ರಲ್ಲಿ ಅಟ್ಲೀಸ್ಟ್ 2% ತ್ಯಾಗ ಮಾಡಿ ನನಗೆ ಇದೊಂದು ಅಚೀವ್ಮೆಂಟೇ ನಾಲ್ಕೇ ಬರ್ತೀವಿ. ಇದೇನು ಗೊತ್ತಾ, ಅದು ಮಾನವ ಹಕ್ಕುಗಳಿದೆ, ಮನುಷ್ಯತ್ವ ಮಾಡಬೇಕು. ಚೀನಾದಾದ್ರೂ ಮನುಷ್ಯನೇ, ಯುರೋಪನು ಮನುಷ್ಯನೇ, ನಾವು ಮನುಷ್ಯ. ಆ ಶೇಪ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ. ಎಲ್ಲ ಮನುಷ್ಯ ತಾನೆ. ಯಾರೇನೋ ಬಿಳಿ ರಕ್ತ ಹೇಗಿದ್ರೆ ನಾವು ಏನೋ ಮಾಡ್ತೀವಿ, ಎಲ್ಲರೂ ಕೆಂಪು ರಕ್ತ ಇರ್ತೇವೆ. ಆದ್ದರಿಂದ ನಾವು ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಪ್ರಪಂಚದ ಜನಗಳೆಲ್ಲ ಇರಬೇಕು ಅಂದರೆ ನಾವು ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ನಾವು ಒಂದು ಉದಾಹರಣೆ ಮಾಡಿಕೊಟ್ರು. ಅದು ಡಿಸೆಂಬರ್ 10ನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಹೇಳಿ, ವಿಶ್ವ ಮಾನವ ಹಕ್ಕುಗಳ ಡಿಸೆಂಬರ್ 10ನೇ ಮಾಡ್ತಾರೆ. ಅದನ್ನ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ನನಗೆ ಹೇಳ್ಬಿಟ್ಟು ಆ ಮಗು ಎಲ್ಲ ಹೋಗ್ಬೇಕಂತಿದೆ. ಅದಕ್ಕೋಸ್ಕರ ನಾನು ವಿರಾಮ ಹೇಳ್ತೀನಿ. ಆದಷ್ಟು ಶ್ರೀಕಾಂತ್ಗೆ ಕೈ ಜೋಡಿಸಿ ವಾಟ್ಸಪ್ ಮಾಡೋದೇ ನಾನು ಇರ್ತೀನಿ. ಅದರಲ್ಲಿ ಇವೆಲ್ಲ ಮಾಡಿ ಏನೇ ಸಮಸ್ಯೆಗಳಿದ್ರೆ, ಅನಿಸಿಕೆಗಳಿದ್ರೆ, ಆಮೇಲೆ ನನಗೆ ನಿಮ್ಮ ಸಲಹೆಗಳಿದ್ರೆ, ಸಲಹೆ ಇಂಪಾರ್ಟೆಂಟ್. ನಿಮ್ಮ ನೋವುಗಳು ಓಪನ್ ಹಾರ್ಟಾಗಿ ನೀವು ಮಾತಾಡಿ ಆಯ್ತಾ. ನಾನು ಹೇಳ್ತೀನಿ, ನಾನು ಕೊಡೋದಂತಲ್ಲ, ನನ್ನ ಕೈಲಾಗಿದ್ದು ಇವ್ರ ಕೈಲಾಗಿದ್ದು ಏನೋ ಒಂದು ಸಹಾಯ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಸಮಾಜವನ್ನು ಕಟ್ಟೋಣ, ಸಮಾಜವನ್ನು ಮುನ್ನಡೆಸೋಣ, ದೇಶಕ್ಕೆ ಹಿತವಾಗಲಿ, ನಮ್ಮ ಮನೆಗೂ ಹಿತವಾಗಲಿ, ನಮಗೂ ಹಿತವಾಗಲಿ. ಇಷ್ಟು ಹೇಳೋದು ವಂದನೆಗಳು. ಥ್ಯಾಂಕ್ ಯು. ನಮಸ್ತೆ. ಮೊದಲಿಗೆ ನಾನು ಏನು ತಿಳಿಸ್ಕೊಡಿಸ್ಬೇಕು ಅಂತಿದ್ದೀನಿ ಅಂದರೆ, ನಾವು ಶುದ್ಧವಾಗಬೇಕು, ನಮ್ಮ ಸಮಾಜನೂ ಶುದ್ಧವಾಗಬೇಕು. ಈ ಸೊಸೈಟಿಯಲ್ಲಿ ಸುಮಾರು ಬಡ ಜನಗಳಿಗೆ ತುಂಬ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾಯಿದೆ. ದೌರ್ಜನ್ಯ, ಅನ್ಯಾಯ. ಸ್ಟೇಷನಲ್ಲಿ ನ್ಯಾಯ ಇಲ್ಲ, ಒಂದು ರೇಷನ್ ಅಂಗಡಿಲಿ ನ್ಯಾಯ ಇಲ್ಲ, ಒಂದು ನಮ್ಮ ಸುತ್ತಮುತ್ತ ಜನಗಳು ನೇರವಾಗಿರೋಕ್ಕೆ ಒಂದು ಬೇಸ್ಮೆಂಟ್ ಇಲ್ಲ. ಕೆಲವರಿಗೆ ಎಜುಕೇಷನ್ ಮಾಡೋಕ್ಕೆ ಇರುತ್ತೆ ಟೈಮು, ಇನ್ನು ಕೆಲವ್ರಿಗೆ ಎಜುಕೇಷನ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಾವು ನೆರವಾಗಬೇಕು. ನಮ್ಮ ಹ್ಯೂಮನ್ ರೈಟ್ಸಿಂದ, ಸರ್ಕಾರದಿಂದ ಏನೇನು ಬರುತ್ತೆ ಸವಲತ್ತು, ಯಾರು ನಿರ್ಗತಿಕರಿರ್ತಾರೋ ಅವ್ರಿಗೆ ನಾವು ಕೈ ಜೋಡಿಸ್ಬೇಕು. ಒಂದು ಬೇರೆಯವರು ಅಂದರೆ ಈಗ ಗೊತ್ತಿರಲ್ಲ, ನಮ್ಮ ಹಕ್ಕು, ಮಾನವ ಹಕ್ಕು ಅಂದರೆ ನಮ್ಮ ಹಕ್ಕು ಅಂತ, ನಮ್ಮ ಮನುಷ್ಯರಿಗೆ ಏನೇನು ಹಕ್ಕಿದೆ ಸಮಾಜದಲ್ಲಿ, ಸೊಸೈಟಿಲಿ ಅನ್ನೋದು ಒಂದು ತಿಳುವಳಿಕೆ ಇಲ್ಲ. ಅದನ್ನು ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಸರ್ಕಾರದಿಂದ ಎಲ್ಲ ನಾನು ಅಂದರೆ ನಾನು, ಗೌಡ್ರಂದ್ರ ಮೇಲೆ, ಇವರಂದ್ರೆ ಇವ್ರ ಮೇಲೆ, ಅದು ಅಲ್ಲ. ನಾವೆಲ್ಲರೂ ಮಾನವರು. ನಮಗಿರುವಂಥ ಹಕ್ಕು ಎಲ್ಲರಿಗೂ, ಎಲ್ಲ ಜಾತಿ, ಎಲ್ಲ ಜನಾಂಗದವ್ರಿಗೂ ಇರುತ್ತೆ. ಅದನ್ನು ನಾವು ತಿಳ್ವಡಿಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಹೆಣ್ಮಕ್ಳು 12 ಗಂಟೆ ರಾತ್ರಿಲಿ ಓಡಾಡೋಕ್ಕಾಗ್ತಿಲ್ಲ. ಸ್ವತಂತ್ರ ಬಂದಿದ್ರು ಕೂಡ 12 ಗಂಟೆ ರಾತ್ರಿ ಓಡಾಡೋಕ್ಕಾಗ್ತಿಲ್ಲ. ಇದು ನಮ್ಮ ದೌರ್ಬಲ್ಯ. ಇವತ್ತು ಚಿಕ್ಕ ಮಕ್ಕಳು ರೇಪ್ ಆಗ್ತಾಯಿದ್ದಾರೆ. ಅದನ್ನು ತಡೆಯುವಂಥ ಸಮಾಜ ಆಗಬೇಕು. ಆ ಸಮಾಜ ಆಗಬೇಕು ಅಂದರೆ ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿಯಿಂದ ನಮಗೇನಿದೆ, ನಮ್ಮ ಹಕ್ಕುಗಳನ್ನು ನಾವು ತಿಳಿಪಡಿಸ್ಬೇಕು. ನಮ್ಮ ಸಮಾಜದಲ್ಲಿರೋದು ಈ ಥರ ಇದೆ, ನಾವು ನಿಮ್ಮ ಜೊತೆ ನಿಲ್ತೀವಿ. ನಮ್ಮದು ಇವತ್ತು 5 ಅವರ್ ಟೈಮ್ ವೇಸ್ಟ್ ಆಗ್ಬೋದು.
5 ಅವರ್ ಒಳಗಡೆ ನಾವು ಅಟ್ಲೀಸ್ಟ್ ಒಂದಿಬ್ರು ಮನಪರಿವರ್ತನೆ ಮಾಡಬೇಕು. ಈ ನಮ್ಮ ನೋಡಪ್ಪ ಸೊಸೈಟಿ ಇದೆ, ನಿನಗೆ ಸ್ಟೇಷನಲ್ಲಿ ಸಿಕ್ಕಿರೋವಂಥ ನ್ಯಾಯ ನಮ್ಮ ಕಡೆ ಅಂತ ನಾವು ಕೊಡಿಸ್ಕೊಡೋವಂಥ ಒಂದು ಬಲ ತೋರ್ಬೇಕು, ತುಂಬಬೇಕು ಅವ್ರಿಗೆ. ನಾವು ನೋಡಿ ಸರ್, ಇವತ್ತು 5 ಬೆರಳಿದ್ರೆ ಕೆಲಸ ಊಟ ಮಾಡೋಕ್ಕಾಗಲ್ಲ, ಇದರಲ್ಲಿ ಒಂದಿಲ್ಲ ಅಂದ್ರೂ ಮಾಡೋಕ್ಕಾಗಲ್ಲ. ಆಗುತ್ತಾ ಸರ್? ಆ ಥರ ಇದೆ ನಮ್ಮ ಹ್ಯೂಮನ್ ರೈಟ್ಸಿಂದ. ನಾವು ಯಾವ್ಯಾವ ಸೊಸೈಟಿಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಆಯಾ ರೀತಿಯಲ್ಲಿ ಹೆಲ್ಪ್ ಮಾಡ್ಕೊಂಬರ್ಬೇಕು. ಒಂದು ಹೆಣ್ಮಕ್ಳುಗಳಿಗೆ ಶೋಷಣೆ ಆಗತ್ತೆ ತಡಿಬೇಕು. ಆಮೇಲೆ ಗಂಡು ಮಕ್ಳಿಗೂ ಶೋಷಣೆ ಆಗ್ತಿದೆ. ಇಲ್ಲಿ ಹೆಣ್ಮಕ್ಳು ಕಡೆಯಿಂದ ಗಂಡು ಮಕ್ಳಿಗೆ ಶೋಷಣೆ ಮಾಡಿಸ್ತಾರೆ, ಗಂಡು ಮಕ್ಳ ಕಡೆಯಿಂದ ಹೆಣ್ಮಕ್ಳಿಗೆ ಶೋಷಣೆ ಮಾಡಿಸ್ತಾರೆ. ಅದನ್ನ ಫಸ್ಟು ನಾವು ತಡೆಗಟ್ಟಿಸ್ಬೇಕು. ಇದು ನಮ್ಮ ಮಾನವ ಹಕ್ಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಪಡಿಸಿದ್ದಾರೆ. ಇದನ್ನ ನಾವು ತಿಳ್ಕೊಂಡು ನಾವು ತಮ್ಮನ್ನೆಲ್ಲ ಜಾಯಿನ್ ಮಾಡೋಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಈ ಹ್ಯೂಮನ್ ರೈಟ್ಸನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ಇವತ್ತು 20-25 ಜನ 30 ಜನ ಕಮಿಟಿಗೆ ಸೇರಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಗಣೇಶ ಬಿಡ್ತಾ ಇರೋ ವಿಸರ್ಜನೆಗಳಿಂದ ಕೆಲವರು ಕೇರಳಕ್ಕೆ ಹೋಗಿದ್ದಾರೆ. ಆ ಒಂದು ಇದರಿಂದ ಕೆಲವರು ಕಮ್ಮಿ ಮಟ್ಟದಲ್ಲಿ ಸೇರಿದ್ದಾರೆ. ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬರು ಒಬ್ಬೊಬ್ರು 10 ಜನ ಕೊಡ್ತಾನೆ. ನೀನು ಒಳ್ಳೆ ಬರ್ತಾರೆ ಮಾಡ್ತಾನೆ, ಎಲ್ಲ ಕೊಡ್ತಾನೆ. ನೀನು ಯಾಕೆ ಇದು ಕಷ್ಟಪಡ್ತೀಯ? ನನ್ನ ಹೆಸರು ಪ್ರಭು ಅಂತೇಳಿ, ನಮ್ಮ ಹುಟ್ಟಿದೂರು ಬ್ಯಾಡಗಿ, ಹಾವೇರಿ ಡಿಸ್ಟಿಕ್ಕು. ನಾನೀಗ ಬಂದು 15-20 ವರ್ಷ ಆಯಿತು. ಈಗ ಸ್ಲೀಪರ್ ಮ್ಯಾಟ್ರಸ್ ಶೋರೂಮ್ ಓಪನ್ ಮಾಡಿದ್ದೀನಿ MG ರೋಡ್ 2nd ಕ್ರಾಸಲ್ಲಿ. ಏನು ಹೆಸರು? DR ಪ್ರಭು ಅಂತ. ಇಲ್ಲಿ ಯಾರು ಹೇಳಿದ್ರು ನಿಮಗೆ ಹ್ಯೂಮನ್ ರೈಟ್ಸ್? ಇದು ನಮ್ಮ ಶ್ರೀಕಾಂತ್ ಅವರು ಫೋನ್ ಮಾಡಿ ಕರ್ಸ್ಕೊಂಡು ಇದು ಮಾಡಿಸ್ಕೊಟ್ಟಿದ್ದಾರೆ ಸರ್. ಅಲ್ಲ, ನೀವು ಅಪ್ಡೇಟ್ ಆಗಿರೋದು ಬರ್ತಾ ಇಲ್ಲ? ಬರ್ತಾ ಇದ್ದೀನಿ ಸರ್. ಬರ್ತಾ ಇದ್ರಾ? ಹೇಳಮ್ಮ. ನಮ್ಮ ಹೆಸರು ಚೇತನ ಅಂತ ಸರ್, ತುಮಕೂರು, ಚಿಕ್ಕಪೇಟೆ ತುಮಕೂರು. ನನಗೆ ಒಂದು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಹಸ್ಬೆಂಡಿಂದ ಪ್ರಾಬ್ಲಮ್ ಆಗುತ್ತೆ. ನಾನು ಸ್ಟೇಷನ್ಗೆ ಹೋದೆ, ನಾನು ಸ್ಟೇಷನಿಂದ ಏನೂ ಆಗಲಿಲ್ಲ. ನನಗೆ ಪತ್ರಕರ್ತರಿಂದ ಆಗುತ್ತೆ ಮತ್ತು ಈ ಚಾನಲಿಂದ ಆಗುತ್ತೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಶ್ರೀಕಾಂತ್ ಅವ್ರು ಸಿಕ್ಕಿದಾಗ ಈ ಥರ ಎಲ್ಲ ಮಾತಾಡಿದ್ಮೇಲೆ ಇಲ್ಲಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಹೆಲ್ಪ್ ಆಗುತ್ತೆ ಅಂತ ಬಂದಿದ್ದೀನಿ. ಹೇಳಿ ಸರ್. ವೆಂಕಟೇಶು ಸರ್, ಕೊರಟಗೆರೆ ವೆಂಕಟೇಶ್ ಅಂತ. ಡ್ಯಾಮ್ ಆಯ್ತಲ್ಲಿ ಇದು ನೀರು ಬರ್ತಾ ಇರ್ತಾರೆ, ಡ್ಯಾಮ್ ಎಲ್ಲ ಆಗುತ್ತೆ. ಎತ್ತಿನ ಹೊಳೆ ನೀರ್ದೆಲ್ಲ ಆಗಿದೆಯಲ್ಲ? ಇಲ್ಲ, ಇನ್ನೊಂದು ಮಾಡ್ತಿದ್ದಾರೆ ಸರ್. ಇನ್ನೂ ಅರ್ಧ ಆಗಿದೆ, ಇನ್ನೊಂದು 2 ವರ್ಷದಲ್ಲಿ ಮಾಡ್ತಾರೆ ಅನ್ಕೊಂಡಿದ್ದೀನಿ. ನೀವು ಅಧ್ಯಕ್ಷರಾಗಿ ಆರ್ಗನೈಸರ್ ಸೆಕ್ರೆಟರಿ ಮಾಡ್ಕೊಂತೀವಿ ಸರ್. ಅಪ್ಲಿಕೇಶನ್ ಹಾಕ್ಸಿಸಿ ನಮ್ಮ ವೆಂಕಟೇಶ್ ಬಂದು ಹೌದು ಸರ್. ಪಕ್ಕ ಇದು ಒಳ್ಳೆ PUC ಸ್ಟಾರ್ಟ್ ಆಯ್ತದ. ಓಕೆ ಸ್ಟಾರ್ಟ್ ಆಯ್ತು. ತಡಿ 2 ನಿಮಿಷ. ಉಷಾ ಮೇಡಮ್ ಬರ್ತಾರೆ ಸರ್. ಹೇಳಿ. ನಮಸ್ತೆ. ಸಲ್ಮಾನ್ ಅಂತ ಪ್ರಕಾಶ್ ಅವರು ಪರಿಚಯ ಮಾಡಿಕೊಟ್ರು ಸರ್. ನಮ್ಮಲ್ಲೇನಿಲ್ಲ, ಮಿಡ್ಲ್ ಕ್ಲಾಸು. ಯಾವುದಾದ್ರೂ ಈ ಥರ ಪ್ರಾಬ್ಲಮ್ ಆದರೆ ದುಡ್ಡಿ ಕೂಡ್ಸೋಣಾದರೆ ಇಲ್ಲ, ಮನಿ ಪವರ್ ಇಲ್ಲ, ಏನಿಲ್ಲ. ಇದಾದ್ರೆ ಏನಾದ್ರು ಒಂಚೂರು ಸಪೋರ್ಟ್ ಆಗುತ್ತೆ, ಏನಾದ್ರು ಕೇಳ್ಬೋದು, ಯಾವ್ದಾದ್ರು ತೊಂದರೆ ಆದರೆ ಅನ್ನೋ ಉದ್ದೇಶಕ್ಕೆ. ಸೊ ಹೇಳಿ ಸರ್. ಸಲ್ಮಾನ್ ಇಲ್ಲ, ಹೇಳಿ 2 ಮಾತು, ಅನುಭವದ ಮಾತು ಹೇಳಿ. ಹೇಳಿ. ನಾನು DS ತುಮಕೂರು. ಇಲ್ಲಿ ಏನಾದರೂ ಆದರೆ ನಮ್ಮ ಶ್ರೀಕಾಂತ್ ಸರ್ ಅವರು ಮತ್ತು ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಸರ್ ಅವರು ನಮಗೆ ಸಪೋರ್ಟ್ ಮಾಡ್ತಾರಂತ ಇಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಇದರಲ್ಲಿ ಕಮಿಟಿನಲ್ಲಿ ಜಾಯ್ನ್ ಆಗಿದ್ದೀನಿ. ಸರ್ ಹೇಳಿ ಸರ್. ನಾನು ಶಿವಣ್ಣ ಅಂತ, ವರ್ಕಿಂಗ್ ಜರ್ನಲಿಸ್ಟ್ ವೈಸ್ ಗೌರವಾಧ್ಯಕ್ಷರಿದ್ದೀನಿ. ಜೊತೆಗೆ ಎಲ್ಲರೂ ನಾವು ಶ್ರೀಕಾಂತ್ ಅವರು ಎಲ್ಲ ಸೇರಿಕೊಂಡು ಪತ್ರಕರ್ತರಿಗೆ ಮತ್ತು ನಮ್ಮ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಏನಿದೆ ಅದರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಅಲ್ಲದೆ ಸಭೆಗಳು ಮಾಡಿಕೊಂಡು ತಿಳುವಳಿಕೆ ಕೊಟ್ಕೊಂಡು ಅವರು ಎಲ್ಲ ಇದನ್ನು ಸ್ಪಂದಿಸಿ ಅವ್ರಿಗೇನೋ ಸಹಾಯ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಮಾನವ ಹಕ್ಕು ಸಮಿತಿ. ಸರ್, ಯಾವಾಗ ಶ್ರೀಕಾಂತ್ ಹೇಳ್ತಾರೆ ಸರ್, ನಮ್ಮ ಶಿವಣ್ಣವ್ರು ಸರ್, ಅವ್ರು ಫೋನ್ ಹಾಕ್ಬೇಕಿಲ್ಲ, ನಮ್ಮ ಶಿವಣ್ಣವ್ರು ಸರ್ ಅಂತ ಹೇಳ್ತಾರೆ. ಓಕೆ ಸರ್. ಸರ್, ಆನಂದ್ ಅಂತೇಳಿ ಪ್ರಭು ಸರ್ ಕಡೆಯಿಂದ ಬಂದಿರೋದು. ಕೊಟಕ್ ಮಹೇಂದ್ರದಲ್ಲಿ ಲೈಫ್ ಅಡ್ವೈಸರ್. ಓಕೆ ಸರ್. ನಿಮ್ಮದು ಅರ್ನಿಂಗ್ ಜೊತೆಗೆ ಇನ್ನೇನ ಪ್ರೊಟೆಕ್ಷನ್ ಬೇಕಂತ. ಹೇಳಿ ಸರ್. ತಾವು ಸಿಬ್ಬತ್ ಅಂತ ನಾನೊಬ್ಬ ಸೋಷಲ್ ವರ್ಕರ್. ಈ ಇದಕ್ಕೆ ಸೇರಿದ್ದು ಏನಕ್ಕೆ ಅಂತಂದರೆ, ಒಂದು 4 ಜನಕ್ಕೆ ಒಳ್ಳೇದು ಮಾಡೋಣ, ಏನೋ ಅನ್ಯಾಯ ಆಗ್ತಾ ಇದ್ರೆ ಅದಕ್ಕೆ ತಡೆಯೋಣಂಥ ಉದ್ದೇಶಕ್ಕೆ ಈ ಇದಕ್ಕೆ ಸೇರಿದ್ದೀವಿ. ನಿಮ್ಮ ಪಾತ್ರ ಏನೇ ಇದೆ ನಮ್ಮದು. ನನ್ನ ಹೆಸರು ಮಹೇಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು ನಾನು
ಸಮಾಜಕ್ಕೆ ನೊಂದವರಿಗೆ ಏನನ್ನ ಒಂದು ಸಹಾಯ ಆಗಲಿ ಅಂತ ಒಂದು ಸಮಿತಿನ ಸುಮಾರು 8 ವರ್ಷಗಳ ಹಿಂದೆ ನಾನು ಏನು ಮಾಡಿದೆ, ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಮಾಡಿದೆ. ಇವತ್ತು ನಮ್ಮ ರಾಜ್ಯಾದ್ಯಂತ ಸುಮಾರು 3,000 ಸದಸ್ಯರು ನೋಂದಣಿಯಾಗಿರುತ್ತೆ. ನಮ್ಮ ಸಂಸ್ಥೆಯಲ್ಲಿ ನೋಂದಣಿಯಾಗಿರುತ್ತೆ. ನನ್ನ ಸಮಿತಿ ಏನು ವೈಜ್ಞಾನಿಕವಾಗಿ ಮಾನವೀಯತೆಯಿಂದ ಏನು ನಾನು ಕೆಲಸ ಮಾಡ್ಬೋದು ಅಂದರೆ, ಇದರಲ್ಲಿ ಸಾರ್ವಜನಿಕರಿಗೆ ನಾನು ಏನು ಕೆಲಸ ಮಾಡ್ಬೋದು, ನಾನು ಯಾರು ಸಹಾಯ ತಗೋಬೇಕು, ಪೊಲೀಸ್ನವರಿಂದ ತಗೋಬೋದು, ಮೀಡಿಯಾ ಪ್ರೆಸ್ನವರಿಂದ ತಗೋಬೋದು, ಮತ್ತು ನಾನು ಪಬ್ಲಿಕ್ಕಿಗೆ ಮತ್ತು ಕೋರ್ಟ್, ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಇರ್ತಾರೆ, ಅವ್ರ ಕಡೆ ಸಹಾಯದಿಂದ ಬಡವರಿಗೆ ಸಹಾಯ ಮಾಡಬೇಕು ಈ ಸಂಸ್ಥೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ವಿದ್ಯಾಭ್ಯಾಸದ ಕೊರತೆ ಇದೆ. ಮಕ್ಕಳಲ್ಲೂ ವಿದ್ಯಾಭ್ಯಾಸ ಇಲ್ಲ, ತಂದೆಗಳಲ್ಲೂ ವಿದ್ಯಾಭ್ಯಾಸ ಇಲ್ಲ. ಅವರಿಗೆ ತಮ್ಮ ಹಕ್ಕೇನು ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ಅಂದರೆ ಬೇಸಿಕ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಲೆವೆಲಲ್ಲಿ ತಮ್ಮ ಹಕ್ಕೇನಪ್ಪ, ನಾವು ಭಾರತ ದೇಶದ ಜನಿಸಿದ್ದೀವಿ, ನಮ್ಮ ಹಕ್ಕೇನು ಅಂದರೆ ಶಿಕ್ಷಣ ಹಕ್ಕು, ಅಂದರೆ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಮಹಿಳಾ ಹಕ್ಕು, ಈ ಲೇಬರ್ ಪ್ರೊಟೆಕ್ಷನ್ ಅಂತ ಲೇಬರ್ಸ್ ಇರ್ತಾರೆ, ಕಾರ್ಮಿಕ ಇಲಾಖೆ ಇರ್ತದೆ, ಹಾಗೆ ಸೋಮನಿ ಎಲ್ಲ ಇಲಾಖೆಯೂ ಇರ್ತದೆ. ಅಲ್ಲಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಥರ ಸಮಸ್ಯೆಗಳಿದ್ದಾವೆ. ಕಾರ್ಮಿಕರಿಗೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ PF ಕೊಡಲ್ಲ, PF ಇರಲ್ಲ ಅವ್ರಿಗೆ. ಆಮೇಲೆ ಈಗ ಈ ಹೆಣ್ಣುಮಕ್ಕಳಿಗೆ ಏನು ಗೊತ್ತಾ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಪಾಪ, ಏನೋ ಒಂದು ಇದು ಅಂತ ಹಲವಾರು ಜನ ಕಿರುಕುಳ ಕೊಡ್ತಾರೆ, ಓನರ್ಸೇ ಇದೇನು ಗೊತ್ತಾ, ಅದು ಮಾನವ ಹಕ್ಕುಗಳಿದೆ. ಮನುಷ್ಯತ್ವ ಮಾಡಬೇಕು. ಚೀನಾದಾದ್ರೂ ಮನುಷ್ಯನೇ, ಯುರೋಪನು ಮನುಷ್ಯನೇ, ನಾವು ಮನುಷ್ಯ. ಆ ಶೇಪ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ. ಎಲ್ಲ ಮನುಷ್ಯ ತಾನೆ. ಯಾರಿಗೇನೋ ಬಿಳಿ ರಕ್ತ ಹೇಗಿದ್ರೆ ನಾವು ಏನೋ ಮಾಡ್ತೀವಿ, ಎಲ್ಲರೂ ಕೆಂಪು ರಕ್ತ ಇರ್ತೇವೆ. ಆದ್ದರಿಂದ ನಾವು ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಪ್ರಪಂಚದ ಜನಗಳೆಲ್ಲ ಇರಬೇಕು ಅಂದರೆ ನಾವು ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ನಾವು ಒಂದು ಉದಾಹರಣೆ ಮಾಡಿಕೊಟ್ರು. ಅದು ಡಿಸೆಂಬರ್ 10ನೇ ತಾರೀಕು ವಿಶ್ವ ಮಾನವ ಅದ್ಬಿಟ್ಟೆ ನನ್ನಂತ ಸಫರಾಗಿ ಹೇಳಿದ್ರು. ಅದು 500 ಸಾವಿರ ಕೊಡ್ತಾರೆ, 1,000 ಪೈಸೆ ಕೊಡ್ತಾರೆ. ಗುರು ಕಳ್ಳ ಮಗ ಬಂದವನು ಅಂತ ಹೇಳ್ತಾರೆ. ವ್ಯಕ್ತಿಯಿಂದ ಮಾತಾಡ್ತಾರೆ ಗೊತ್ತಿರಲಿ, ಪತ್ರಕರ್ತ ಅಂತಂದ್ರೆ ವ್ಯಕ್ತಿಯಿಂದ ಮಾತಾಡ್ತಾರೆ. ನನಗೆ ಅಂದ್ರು ಸರ್, ರಿಯಲ್ ಲೈಫಲ್ಲಿ ಏನು ಇಲ್ಲ. ಇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮಾಡಿದ್ದೀನಿ, ನನ್ನಿಂದ ಅಷ್ಟೇ ಅಲ್ಲಿ ಬಂದಿದ್ದು ಮಾತಿನ ಏನು ಇಲ್ಲ. ಏನೇನೋ ಆಗೋಯ್ತು ಅಲ್ಲಿ. ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಅಂತ ಎಲ್ಲ ಕೇಳಬೇಕಲ್ಲ. ನೀವು ನನಗಿನ್ನ ಬುದ್ಧಿವಂತರು ಇರ್ತೀರಾ. ಆದರೆ ಏನು ಗೊತ್ತಾ, ನಾನು ಸ್ವಲ್ಪ ನಿಮ್ಗೆ ಅರಿವು ಮೂಡಿಸ್ಬೇಕು. ಅದರಿಂದ ನಿಮ್ಗೆ ಸಮಸ್ಯೆ ಏನಿದೆ, ಸಮಸ್ಯೆ ಬ್ರೀಫಾಗಿ ಬರೀರಿ. ಎನಿ ಟೈಮ್ ನಮ್ಗೆ ಇದಿರುತ್ತೆ, ವಾಟ್ಸಪ್ ನಂಬರ್ ಇರುತ್ತೆ, ಅದು ಕಾರ್ಡಿನ ಕಡೆ ನಂಬರ್ ಇರುತ್ತೆ, ನೀವು ಹಾಕಿ ಶ್ರೀಕಾಂತ್ ಅವ್ರ ಕಡೆ. ನಾನು ಹೇಳ್ತೀನಿ, ಎಲ್ಲ ಕಡೆಗೂ ದೇವ್ರ ಹತ್ರ ಬರಬೇಕಾದ್ರೆ ಇನ್ನೊಂದು ಹೋಗ್ಬೇಕಾದ್ರೆ ಶ್ರೀಕಾಂತ್ ಅವ್ರು ಬರೀಲ್ಲ, ಶ್ರೀಕಾಂತ್ ಅವ್ರಿಗೆ ಹಾಗೆ ಹೇಳ್ತೀವಿ ಅಂತ ಹಂಗಂದ್ರೆ ಇಲ್ಲ. ನನ್ನ ನಂಬರ್ ಶ್ರೀಕಾಂತ್ ರಾಗ ಹಾಕಿರೋ ನಂಬರ್ಗೆ ನನಗೂ ಒಂದು ವಾಟ್ಸಪ್ ಪ್ರಾಬ್ಲಮ್ ನಿಮಗೆ ಕೇಳ್ತೀನಿ. ನಾನು ಶ್ರೀಕಾಂತಿಗೆ ಕೇಳ್ತೀನಿ, ನನ್ನ ಅವಶ್ಯಕತೆ ಇದ್ದರೆ. ಯಾಕಂದ್ರೆ ನಾನು ನನಗೂ ಏನಾಗುತ್ತೆ ಅಂತಂದರೆ ಇದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನಾನು ದಿನ ಒಂದು ಪ್ರೋಗ್ರಾಮ್ಸು ಬೇರೆ ಕಡೆ ಎಲ್ಲ ಓದಿರ್ತಾರೆ, ಗೈಡೆನ್ಸ್ ಕಾಲುಗಳಿದ್ದಾರೆ, ಅವ್ರನ್ನ ಪತ್ರಕರ್ತರು, ಆಮೇಲೆ ಈಗ ಅನಾಥಾಶ್ರಮ ಇವೆಲ್ಲ ಮಾಡಬೇಕು. ಸೊ ಇವೆಲ್ಲ ಇದರಿಂದ ತಡಿ ಕಟ್ ಮಾಡು ನಿಮಿಷ ಕೂತ್ಕೋ. ಅವ್ರು ಏನು ಹೇಳ್ತಾ ಇರೋದು ಕೇಳಿಸ್ಕೋ. ಹಿರಿಯ ನಾಗರಿಕ ನೋಡಿ, ನಿಮಗೆ ನೀವೇ ಬಲಾಢ್ಯರು, ನಿಮಗೆ ನೀವೇ ದೇಹ ತಿಳ್ಕೊಳ್ತೀವಿ. ನೀವು ಯಾರು ಆಸ್ತಿಗೆ ಹೋಗಿಲ್ಲ, ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಆದ್ದರಿಂದ ಒಂದೇನು ಹೇಳ್ತಿದ್ರೆ ಕೂತ್ಕೊಳ್ಳಿ. ಒಂದು ದೇವರ ದಯೆ ಇರುತ್ತೆ, ಒಳ್ಳೆ ಕೆಲಸ ಮಾಡೋಕ್ಕೆ ದಯೆ ಇರುತ್ತೆ. ಆದರೆ ಹೇಳ್ತಾರಲ್ಲ, ಏನೋ ಕಾಡ್ತಿದ್ದೇನೋ ಯಾರೋ ಇದರಿಂದ ಏನೋ ಸ್ವಲ್ಪ ಕಷ್ಟ ಇರುತ್ತೆ. ಅದು ಹೇಳ್ತಾರಲ್ಲ, ನಿಮ್ಗೆ ಆ ಟೈಮ್ ಇತ್ತು, ಯಾರೆಲ್ಲ ಇವರು ಕೇಳಬೇಕಾಗಿತ್ತು, ನೀನು ಹೋಗ್ಬಿಟ್ಟು